ಪ್ರಪಂಚಕ್ಕೆಲ್ಲ ಕಾಲಕಾಲಕ್ಕೆ ಬೇಕಾದ ಜ್ಞಾನವನ್ನು ಹುಟ್ಟಿಸಿ ಸಂರಕ್ಷಣೆ ಮಾಡುವವ ದೇವರು. ನಮಗೆ ಏನೋ ಒಂದು ಗ್ರಹಚಾರ ಇರ್ತದೆ ಅಂತ ಅಂದ್ಕೊಳ್ಳಿ. ಗ್ರಹಚಾರ ಇದ್ದಾಗ ಎಷ್ಟೋ ಸಂದರ್ಭದಲ್ಲಿ ಗೊತ್ತೇ ಆಗುವುದಿಲ್ಲ, ಏನೋ ಪೆಟ್ಟು ತಿಂದು ಅನುಭವಿಸಬೇಕಾದ ಪ್ರಸಂಗ ಬರ್ತದೆ. ಆದರೆ ಸಂದರ್ಭ ವಿಶೇಷದಲ್ಲಿ ನಾವು ನಿರಂತರ ಕೃಷ್ಣನಿಗೆ ಪ್ರದಕ್ಷಿಣೆ ಬಂದು ನಮಸ್ಕಾರ ಹಾಕ್ತೇವೆ, ಅಥವಾ ಮನೆಯಲ್ಲೇ ಒಂದು ದೇವರ ಚಿತ್ರ ಇಟ್ಟು ಒಂದು ಊದಿನ ಕಡ್ಡಿ ಹಚ್ಚಿ ದೇವರಿಗೆ ಭಜನೆ ನಮಸ್ಕಾರ ಇದು ನಡೀತಾ ಇದೆ ಅಂತಾದರೆ ಅಂಥವರ ಜೀವನದಲ್ಲಿ ಘಟಿಸುವಂಥ ವಿಶೇಷಗಳೇನೆಂದರೆ, ಯಾವುದೋ ಗ್ರಹಚಾರ ಇರುವಾಗ ಅವರಿಗೆ ಅನಿಸ್ತದೆ, ನಮ್ಮ ಮನೆಯಲ್ಲಿ ಒಂದು ಗಣಹೋಮ ಮಾಡೋಣ, ನಮ್ಮ ಮನೆಯಲ್ಲಿ ಒಂದು ಪವಮಾನ ಹೋಮ ಮಾಡೋಣ, ಅಥವಾ ನಾವು ಶ್ರೀಕೃಷ್ಣನಿಗೆ ಹೋದು ಒಂದು ಪಂಚಾಮೃತ ಸೇವೆ ಕೊಟ್ಟು ಬರೋಣ, ಏನೋ ಒಂದು ಅನಿಸುತ್ತೆ. ಅಥವಾ ಮನೆಯಲ್ಲಿ ಪತ್ನಿ ಪತಿ ಹತ್ರ ಹೇಳ್ತಾಳೆ, ಅಥವಾ ಪತಿ ಪತ್ನಿ ಹತ್ರ ಮಾತಾಡಿಕೊಳ್ತಾರೆ, ಯಾಕೋ ಹೀಗೆ ಅನಿಸುತ್ತೆ, ಹೌದೌದು ಅಂತ ಹೇಳಿ ಹೋಗಿ ಒಂದು ಸೇವೆ ಕೊಡ್ತಾರೆ, ಅಥವಾ ಮನೆಯಲ್ಲಿ ಒಂದು ಕರ್ಮಾನುಷ್ಠಾನ ನಡೆಸ್ತಾರೆ. ಈ ನಡೆಸುವುದರ ಮೂಲಕ ಅವರಿಗಿದ್ದ ಗ್ರಹಚಾರ ಪರಿಹಾರ ಆಗ್ತದೆ. ಈಗ ಇವರಿಗೆ ಇಂಥದ್ದೊಂದು ಧರ್ಮಕರ್ಮ ಮಾಡಬೇಕು ಅಂತ ಪ್ರೇರಣೆ ಯಾಕೆ ಬಂತು? ಅದು ವಿಶ್ವಾಮಿತ್ರ ಅಂದರೆ ಅದು ವಿಶ್ವಕ್ಕೆ ಪ್ರಮಿತಿಯನ್ನು ಕೊಟ್ಟು ತ್ರಾಣ ಕೊಡುವುದು. ಮಹಾಭಾರತದ ವಿದುರನ ಮಾತಿನಲ್ಲಿ ಒಂದು ಮಾತು ಬರ್ತದೆ, ನ ದೇವಾಹ ದಂಡಮಾದಾಯ ರಕ್ಷಂತಿ ಪಶುವಾಲವತ್ ಯಂತು ರಕ್ಷಿತುಮಿಚ್ಛಂತಿ ಬುದ್ಧ್ಯಾ ಸಂಯೋಜಯಂತಿ ಅಥವಾ ಸಂಬೋಧಯಂತಿ ತಂ ಅಂತ. ಇದರ ಅರ್ಥ ಏನು? ಈ ಕುರಿಮಂದೆಯನ್ನು ರಕ್ಷಣೆ ಮಾಡುವುದಕ್ಕೆ ಕೈಯಲ್ಲಿ ಕೋಲು ಹಿಡ್ಕೊಂಡು ಒಬ್ಬ ರಕ್ಷಕ ಇರ್ತಾನೆ.